ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಸಣ್ಣವರಿದ್ದಾಗ ನಮ್ಮ ಮನ್ಯಾಗ ಗಣಪತಿ ಕೂಡಿಸ್ತಿದ್ರಲ್ಲ, ಇಟ್ಟು ರೆಡಿಯಾಗಿ ಯಾರು ಪೂಜೆ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ರೆ ಏನೋ ಖುಷಿ. ಸೀರೆ ಏನಿದ್ರು ಎಷ್ಟೊಂದು ಚೇರ್ ಟೈಪ್ ಇರಲ್ಲ ನೋಡಿ, ಮಟನ್ ಹೇಳಿದ್ರೆ ಮಟನ್ ತೊಗೊಂಬಂದಿದ್ದೀನಿ. ಮಗ ಮಳೆ ಬರ್ತಾ ಇದೆ, ತೊಗೊಂಬಂದಿದ್ದೀನಿ. ಆದರೂ ಬಿಡ್ತಾ ಇಲ್ಲ. ಇಡೋಣ, ಪೂಜೆ ಮಾಡ್ತಾರೆ. ಆಮೇಲೆ ನಾವೇನು ಗಣಪತಿ ಔಟ್ಸೈಡಲ್ಲಿ ಕುಂಡ್ಸಲ್ಲ, ಇದೇ ಇರೋ ಗಣಪತಿನೇ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದ್ಸಲ ಹಲೋ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಮೇಘಾ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಸ್ಪೆಷಲ್ ಅಪ್ಪ ಅಂತಂದ್ರೆ, ಇವತ್ತು ಗಣಪತಿ ಹಬ್ಬ ಅಲ್ಲ, ಅದಕ್ಕೆ ಫಾರ್ ದ ಫಸ್ಟ್ ಟೈಮ್ ನಾವು ಮನ್ಯಾಗ ಪೂಜೆ ಮಾಡತ್ತೀವಿ. ಅಂದ್ರೆ ವರ್ಷ ನಮ್ಮ ಮನ್ಯಾಗ ಪದ್ಧತಿ ಇಲ್ಲ ಗಣಪತಿ ತಂದು ಕೂಡಿಸಿ ಪೂಜೆ ಮಾಡೋ ಪದ್ಧತಿ ಇಲ್ಲ. ಈ ವರ್ಷನೂ ನಾವು ಮಾಡಾಕತ್ತಿಲ್ಲ. ಇರೋ ಮನ್ಯಾಗ ಒಂದು ಚಂದದ ವಿಗ್ರಹ ಅದ ಗಣಪತಿದು, ಅದಕ್ಕೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ವರ್ಷ ಮಾಡ್ತಿದ್ವಿ, ಬಟ್ ಅಷ್ಟೊಂದು ಚಂದ ಮಾಡ್ತಿರ್ಲಿಲ್ಲ. ಪೂಜೆ ಅದ, ಹಬ್ಬ ಅದ ಅಂತ ಮಾಡ್ತಿದ್ವಿ. ಈ ಸಲ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಕ್ಕೆ ಸ್ವಲ್ಪ ಹಾರ ಕಾಯಿ ಎಲ್ಲ ಒಡಿನು ಅಂತ ವಿಚಾರ ಮಾಡೀನಿ. ನಮ್ಮ ಮ್ಯಾರೇಜ್ ನಲ್ಲಿ ಕೊಟ್ಟಿರೋ ಗಿಫ್ಟ್ ಗಜಕೋಶ್ ಹಿಂದಿ PUC ಕ್ಲಾಸ್ ಹುಡುಗ, ಸೊ ಅವ್ನು ಕೊಟ್ಟಿದ್ದಾರೆ. ಸೊ ಅದು ಗಿಫ್ಟ್ ಹಂಗೆ ಇಟ್ಟಿದ್ವಿ. ಸೊ ಡೈಲಿ ಪೂಜೆ ಮಾಡ್ತೀವಿ ಅದನ್ನ. ಇವತ್ತು ಪೂಜೆ ಮಾಡಬೇಕು ಚಂದಂಗ ಅನ್ಕೊಂಡು ಹೊರಗೆಲ್ಲ ಬೆಳಗ್ಗೆ ಮಳೆ ಬರತ್ತದ ಅಂದ್ರೂ ಇವ್ರಿಗೆ ಕೊಟ್ಟು ಕಳಿಸಿ ಹಾರ ಹೂವು ಕಾಯಿ ಎಲ್ಲ ತೊಗೊಂಡ್ಬರ್ಸ್ತೀನಿ. ಹಾಗೆ ನಾನು ದೇವ್ರ ಪೂಜೆಗೆ ಒಂದಿಷ್ಟು ಸಾಮಾನುಗಳು ಆ್ಯಡ್ ಆನ್ ಮಾಡಕತ್ತೀನಿ. ಇವತ್ತು ಮೊನ್ನೆ ಮಾರ್ಕೆಟ್ನಾಗ ಹೋದಾಗ ಚಂದ ಅನ್ನಿಸ್ತು ನಂಗೆ, ತೋರಿಸ್ತೀನಿ ಯಾವ್ಯಾವ ತೊಗೊಂಡಿನಿ ಅಂಥೇಳಿ. ಸೊ ಸ್ಟಾರ್ಟ್ ಮಾಡೋಣ. ಹಾಗೆ ನಾ ಫಸ್ಟ್ ಟೈಮ್ ಸೀರೆ ಉಟ್ಕೊಂಡು ಪೂಜೆ ಮಾಡತ್ತೀನಿ ಇವತ್ತು, ಇರಲಿ ಅಂತಂದು. ದಿನ ಅದೇ ನೈಟ್ ಪ್ಯಾಂಟ ನೈಟ್ ಟಾಪ್ ಹಾಕೊಂಡು ಮಾಡ್ತಿದ್ವಿ. ಸ್ವಲ್ಪ ಚಂದ ರೆಡಿಯಾಗಿ ಮಾಡೋಣ ಅಂತ ಚಂದ ಜಲ್ದಿನೇ ಎದ್ದು ತಲೆಗಿಲಿ ತೊಳ್ಕೊಂಡು ರೆಡಿಯಾಗಿ ಚಾಲು ಮಾಡಬೇಕು. ಇಟ್ಟು ರೆಡಿಯಾಗಿ ಯಾರು ಪೂಜೆ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ರೆ ಏನೋ ಖುಷಿ. ಸೀರೆ ಹಾಕೊಂಡು ಮಾಡಾಕತ್ತೀನಲ್ಲ ಅಂತೇಳಿ ಖುಷಿ ನನಗೆ, ಅದಕ್ಕೆ ಸೀರೆ ಹಾಕೊಂಡು ಕರೆಕ್ಟ್ ಟೈಮಿಗೆ ಇವತ್ತು ಲೈಟ್ ಬೇರೆ ಹೋಗ್ಬಿಟ್ಟಾವ. ಏನಿದು ಮಳೆ ನೋಡ್ರಿ, ಹಂಗೆ ಬೆಳಗ್ಗೆ ಹೆಂಗೆ ಹೊತ್ಕೊಂಡ್ಬಿಟ್ಟದ. ರಾತ್ರಿಯಿಂದ ಮಳೆನೇ ಮಳೆ. ವರ್ಷ ಬರಲಿ. ಕೆಳಗೊಂದು ವೈಟ್ ಅಂದ್ರೆ ಇದು ನೋಡ್ರಿ, ನಾ ತಗೊಂಡಿರುವಂಥದ್ದು 2 ದೀಪ ಹಚ್ಚಬೇಕು ಅಂಥೇಳಿ 2 ದೀಪ ತೊಗೊಂಡಿನಿ. ಆಮೇಲೆ ಲಕ್ಷ್ಮೀ ಮುಖ ತೊಗೊಂಡಿನಿ. ಆಮೇಲೆ ಈ ಥರ ಸಣ್ಣದು ಚೋಟು ಮಣಿ ತೊಗೊಂಡಿನಿ. ಭಾಳ ಇಷ್ಟ ಆಯ್ತು ನನಗೆ ಮಣಿ. ಎಲ್ಲಿ ನೋಡೇ ಇಲ್ಲ, ಇಂಥ ಮಣಿ ನೋಡಿರಲಿಲ್ಲ. ಇಟ್ಟಿರ್ಬೋದು, ಆದ್ರೆ ನಾನು ನೋಡಿರಲಿಲ್ಲ. ನನಗೆ ಸಣ್ಣ ವಸ್ತುಗಳಂದ್ರೆ ಭಾಳ ಇಷ್ಟ ಆಗ್ತವೆ. ಯಾಕೆನೋ ಗೊತ್ತಿಲ್ಲ, ಒಟ್ಟು ಕ್ಯೂಟ್. ಇದಕ್ಕಿಂತ ಸಣ್ಣದಿತ್ತು ಒಂದು ಇದಕ್ಕಿಂತ ಒಂದು ಸಣ್ಣದಿತ್ತು, ಬಟ್ ಅದು ಚರ್ಗಿ ಹಿಡಲ್ಲ ಅಂತೇಳಿ ನಾ ತಗೊಳ್ಳಿಲ್ಲ. ಚಂದಿತ್ಲ? ಇದಕ್ಕಿಂತ ಸಣ್ಣ ತಗೊಂಡು ಏನು ಹಿಡಿದು ಅದ್ರೊಳಗೆ. ಆದ್ರೆ ಭಾಳ ಕ್ಯೂಟ್ ಇತ್ತು. ಅದಕ್ಕೊಂದು ದಾರ ರೆಡಿ ಮಾಡ್ರಿ. ಮುಗ್ನ ತದ ಹಾಕ್ತೀನಿ. ಇದು ಒಂದೇ ಕಡೆ ಕಟ್ಟೋದು. ಈ ಕಡೆ ಏನಾರ ಒಂದ್ಸಲ ದೊಡ್ಡದಿರ್ತಾವ, ಒಂದ್ಸಲ ಸಣ್ಣದಿರ್ತಲ್ಲ. ಹಂಗಾಗಿ
ಸರಿ ಹಾಕ್ಬೇಕಾ? ಸರಿ. ನಾನು ಎಲ್ಲ ದೇವ್ರ ಸಾಮಾನೆಲ್ಲ ತೊಗೊಂಡಿನಿ. ಇದು ಸ್ಟಿಕ್ಕರ್ ಬರಲಾಗ್ಯದಪ್ಪ. ದೀಪ ಕಂಟ ಅನ್ಸರಲ್ಲ. ಇಷ್ಟು ದೊಡ್ಡ ಇಲ್ಲಿ ನಾನು ನೋಡೇ ಇಲ್ಲಪ್ಪ, ನಿಜ ಹೇಳ್ಬೇಕಂದ್ರೆ. ಇದಕ್ಕೆ ದೊಡ್ಡ ಅಲ್ಲಿ ಹಾಂ, ಈ ಥರ ಚಂದ ಚೂಪ್ ಇರ್ಬೇಕು ದೇವರಿಗೆ, ಗೊತ್ತಿಲ್ಲ. ಹಳೇದು ಮುಖ ತೆಗಿಬೇಕು. ಈ ಥರ ಆಗ್ಬಿಟ್ಟೈತೆ. ಹಳೇದು ಭಾಳ ದಿನದಿಂದ ಚೇಂಜ್ ಮಾಡ್ಬೇಕನ್ನೋದು ಚೇಂಜೇ ಮಾಡೋಕ್ಕಾಗಿಲ್ಲ. ಸೊ ಚೇಂಜ್ ಇದು ಎಲ್ಲರೂ ದೇವ್ರ ಕಡೆ ಬಿಟ್ಟು ಬರ್ಬೇಕಿದ್ದೀನಿ. ಸೊ ಈ ಥರ ರೆಡಿ ಮಾಡಿವಿ. ಸ್ವಲ್ಪ ಇದಕ್ಕೆ ಕುಂಕುಮ ಅಷ್ಟೇ ಎಲ್ಲ ಹಾಕ್ತೀನಿ. ಓಕೆ ಡನ್. ನೋಡಿ ನಮ್ಮ ಲಕ್ಷ್ಮಿ. ಹೇಳಿ ಏನು ಕೈ ಹಚ್ಚಬೇಡ, ಕೈ ಹಚ್ಚಿದ್ರೆ ಶಂಖಪುಷ್ಪ ಎಷ್ಟು ಚಂದ ಐತಲ್ಲ.
ನೀವು ಬಿಡ್ರಿ. ಕರೆಕ್ಟ್ ಟೈಮಿಗೆ ಇವತ್ತು ಇದನ್ನೇ ಹೋಗ್ಬೇಕು, ಲೈಟೇ ಹೋಗ್ಬೇಕು. ಫುಲ್ ಅಪಾರ್ಟ್ಮೆಂಟ್ ಪೂರ್ತಿನೇ ಹೋಗ್ಬಿಟ್ಟ. ಮತ್ತೆ ಚೆನ್ನಾಗಿ ಪೂಜೆ ಮಾಡಬೇಕು ಅಂದ್ರೆ ಗಣಪತಿಗೆ ಅಕ್ಕಿ ಹಾಕೋದು. ನೋಡ್ರಿ ಇವು ಹೊಲ್ದಾಗ ಸಿಗ್ತಾವ ಬೇಕಾದಂಗೆ ಎಲ್ಲಿ ಹೋದ್ರ ಇದಕ್ಕೂ ಮಾರಾಗತ್ತಾರಂತ 20 ರೂಪಾಯಿ ಅಂತ ಇಷ್ಟಕ್ಕೆ. ಸುಮ್ಮನೆ ಇಲ್ಲೇ ತೊಗೊಂಡ್ರೆ ಬರ್ತಿತ್ತು. ಇದು ಹೇಳೇ ಇರ್ಲಿಲ್ಲ, ಸುಮ್ಮನೆ ತೊಗೊಂಬಂದಾರೆ. ಇಲ್ಲೇ ಹೋಗಿ ತರ್ತಿದ್ದೆ ಕೆಳಗೆ. ಗರಿಕೆ ಗಣಪತಿಗೆ ಇಷ್ಟ ಇದು, ಅದಕ್ಕೆ ಗರಿಕೆನೂ ಇರಿಸ್ತಾರೆ. ಇದನ್ನ ಹೆಂಗ್ ಬೇಕು ಹಂಗೆ ಇಡಬಾರ್ದು, ಬೆಸ ಸಂಖ್ಯೆ ಒಳಗೆ ಇಡಬೇಕು. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ತೋರಿಸ್ತೀನಿ. ಸಿಕ್ಕಂಗೆ ಹುಲ್ಲು ಇಡಬಾರ್ದು. ಇದನ್ನ ಹೆಂಗೆ ಬೇಕಾದಂಗೆ ದೇವರು ಸಿಗಲ್ಲ, ಇದು ಮಾಡಲ್ಲ. ಹಾಂ, ಈ ಥರ ಪೂರ್ತಿ ಮ್ಯಾಲೆ ಏನು ಇರ್ತೈತಲ್ಲ ಹುಲ್ಲು, ಈ ಥರ ಎಲೆ ಇರ್ತದಲ್ಲ, ಅದು 3 ಇರಬೇಕು. ಚೆಂದಂಗೆ 3 ಇರಬೇಕು. ಅದನ್ನ ಅದು ಆ ಥರ ಇದ್ದಾಗ ಪೂರ್ತಿ ಒಂದು ಅದು ಸಲ್ತದ ದೇವ್ರಿಗೆ. ಆ ಥರ 21 ಮಾಡ್ತೀನಿ ನಾ. ಈಗ 42 ಇಡ್ತೀನಿ. ಅಂದರೆ ಒಂದು ಕಡೆ 21, ಒಂದು ಕಡೆ 21, ಆ ರೀತಿ ಇಡಬೇಕು. ಹೆಂಗೆ ಬೇಕೋ ಇಡ್ಬೋದು. ನೀವು 11 ಆದರೂ ಇಡ್ಬೋದು, ಅಥವಾ 7 ಇಡ್ಬೋದು. ಯಾರೂ 7 ಇಡಲ್ಲ. 11, 21 ಈ ಥರ ಬೆಸ ಸಂಖ್ಯೆ ಒಳಗೆ ಇಟ್ಟರೆ ಅದು ದೇವ್ರಿಗೆ ಸಲ್ತದ. ಸೊ ನಾನು ಈಗ ರೆಡಿ ಮಾಡತ್ತೀನಿ. ನಾವು ಸಣ್ಣವರಿದ್ದಾಗ ನಮ್ಮ ಮನ್ಯಾಗ ಗಣಪತಿ ಕೂಡಿಸ್ತಿದ್ರಲ್ಲ, ಗಣಪತಿ ಹಬ್ಬ ಅಂದ್ರೆ ಒಂದು ಖುಷಿ. ಹೆಂಗಂದ್ರೆ ನಾನಂತೂ ಡೈಲಿ ಹೋಗಿ ಬೆಳಗ್ಗೆ ಎದ್ದು ಹೋಗಿ ನಮ್ಮ ಮನೆ ಮುಂದೆ ಗಾರ್ಡನ್ ಇತ್ತು, ಡೈಲಿ ಹೋಗೋದು ಈ ಥರ ಅಲ್ಲೇ ಎಣಿಸ್ಕೊಂಡು ಚೆನ್ನಾಗಿ ಎಲ್ಲ ಕಟ್ ಮಾಡ್ಕೊಂಡು ಎಣಿಸ್ಕೊಂಡು ಬರ್ತಿದ್ದೆ. ಮನೆಗೆ ಬಂದು ಮಾಡ್ತಿರ್ಲಿಲ್ಲ ನಾನು, ಅಲ್ಲೇ ಹೋಗಿ ತೊಗೊಂಡು ಬರ್ತಿದ್ದೆ. ಅದು ಕೆಲಸ ನಂದೇ. ದಿನ ಹೇಳೋದು ಹೋಗೋದು. ಆಮೇಲೆ ಇನ್ನೊಂದು ಮೇನ್ ಅಂದ್ರೆ ಗಣಪತಿಗೆ ಕಣಗ್ಲಿ ಹೂವು ಅಂತ ಬರ್ತದೆ, ಅದು ಭಾಳ ಇಷ್ಟ ಗಣಪತಿಗೆ. ನಮ್ಮ ಮನೆ ಮುಂದೆ ಗಾರ್ಡನ್ ಇತ್ತಲ್ಲ, ಜಾಸ್ತಿ ಸಿಗ್ತಿತ್ತು. ಇಲ್ಲಿ ಇವತ್ತು ಮಾರ್ಕೆಟಿಗೆ ಹೋದ್ರೂ ಸಿಕ್ಕಿಲ್ಲ. ಅದೇ ಒಂದು ನನಗೆ ಹಳ್ಯಾಳ ಅನ್ಸತ್ತದ. ಇಲ್ಲಿ ಮತ್ತೇನು ಮಾಡೋದು, ಸಿಗಲಿಲ್ಲ ಅಂದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನು ಮಾಡ್ತಿದ್ವಿ ನಾವು, ಈ ಥರ ಹೈವೇ ಇರ್ತಿತ್ತಲ್ರಿ, ಹೈವೇನಾಗ ಹೋಗಿನೂ ಹೈವೇನಾಗ ಫುಲ್ ಕಣಗ್ಲಿ ಹೂವನೇ. ಹೈವೇನಾಗ ಹೋಗಿ ಇಷ್ಟಿಷ್ಟು ತೊಗೊಂಡು ಬರ್ತಿದ್ದ. ಅನ್ನ ತೊಗೊಂಡು ಬಂದು ಮಸ್ತ್ ಮಾಡ್ತಿದ್ವಿ. ಎಷ್ಟಾಯ್ತಪ್ಪ ಮಾತಾಡ್ಕೊಟ್ಟು 1, 6, 8, 9 ಆಯ್ತು. ಯಪ್ಪ ಕುಂತ ಬಿಟ್ಟ ನಾನು ದಾರ ತರಬೇಕಂತೇಳಿ ಈ ರೀತಿ ತೊಗೊಂಡು ನೋಡ್ರಿ. ನಾ ಈಗ ಹಿಂಗೆ ಕಟ್ಬಿಡೋದು. ಗಣಪತಿ ತರಕ್ಕೆ ಹೋಗ್ತಿರ್ಲಿಲ್ಲ ನಾವು, ಜಾಸ್ತಿ ಮನೆಗೆ ಇರ್ತಿದ್ವಿ. ನಮ್ಮ ಮನೆಯಾಗೆಲ್ಲ ದೊಡ್ಡವ್ರು ತೊಗೊಂಬರ್ತಿದ್ರು. ತಂದ ಮೇಲೆ ಅದಕ್ಕೆ ಆರತಿ ಮಾಡ್ಕೊಂಡು ಅವತ್ತು ಫಸ್ಟ್ ದಿನ ಪೂಜೆ ಅಂತೂ ಇಷ್ಟು ಮಸ್ತ್ ಮಾಡ್ತಿದ್ವಿ. ಈಗ ಅದಕ್ಕೆ ನಾವು ನಮ್ಮ ಮನೆಗೆ ಮಾಡಕತ್ತೀವಿ ಸಿಂಪಲ್ಲಾಗಿ. ಯಾಕಂದರೆ ನಮ್ಮ ಮನ್ಯಾಗ ಪದ್ಧತಿ ಇಲ್ಲ, ಅದಕ್ಕೆ ಇರೋ ದೇವರಿಗೇ ಚಂದಂಗ ಮಾಡಬೇಕು ಅಂತ. ಮನ್ಯಾಗ ಒಂದು ಬೆಳ್ಳಿ ಗಣಪತಿ ಒಂದದ, ಅದೂ ಶ್ರೀಕಾಂತ್ ಅಣ್ಣವರು ನಮ್ಮ ಮದುವೆ ಒಳಗೆ ಗಿಫ್ಟ್ ಕೊಟ್ಟಿದ್ರಿ. ಅದು ಯಾಕೇನೋ ಗೊತ್ತಿಲ್ಲ, ಕಪ್ಪಾಗ್ಬಿಟ್ಟು ಒಂದು ಸ್ವಲ್ಪ. ಅದಕ್ಕೆ ಏನು ಮಾಡಬೇಕು ನೋಡಬೇಕು. ಇನ್ನು ಹೆಂಗೆ ಕ್ಲೀನ್ ಮಾಡೋದಂತ ಗೊತ್ತಿದ್ರೆ ಕಮೆಂಟ್ ಹಾಕಿರಿ. ಯಾಕಂದ್ರೆ ಭಾಳ ಕಪ್ಪಾಗ್ಬಿಟ್ಟದ ನಮ್ಮ ಮನ್ಯಾಗ ಗಣಪತಿ, ಬೆಳ್ಳಿ ಗಣಪತಿ. ಅದಕ್ಕೆ ಏನು ಹಾಕಿ ಕ್ಲೀನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯೂಟ್ಯೂಬ್ನಾಗ ಸರ್ಚ್ ಮಾಡಿ ನೋಡಬೇಕು. ಸೊ ರೆಡಿ ಆಯ್ತು ಈಗ. ಚಂದ ಆಯ್ತು.
ಕ್ಯೂಟ್ ಅನ್ನೊಂದು ಬಟ್ಲ ಇತ್ತು, ಇದ್ರೊಳಗೆ ನೀರು ಹಾಕಿ ಮನಿ ಪ್ಲಾಂಟ್ ಇಟ್ಟಿನಿ. ಚೆನ್ನಾಗೈತಿ, ಸುಮ್ಮನೆ ಶೋ ಚಂದ ಅನಿಸ್ತದಲ್ಲ. ಒಂಥರ ಇದು ಬಟ್ಲ ನೋಡ್ರಿ ಎಷ್ಟು ಚೇರ್ ಟೈಪ್ ಐತಲ್ಲ. ಇಲ್ಲೇ ಇರೋದು. ನೋಡ್ರಿ ಫೈನಲಿ ನಮ್ಮ ಪೂಜೆ ಆಯಿತು. ನಮ್ಮದು ಪೂಜೆ ಆಯಿತು ಮನಿದು. ಈಗ ಇಲ್ಲಿ ಅಪಾರ್ಟ್ಮೆಂಟ್ನಾಗ ರಾತ್ರಿ ಕೂಡಿಸ್ತಾರೆ. ಅವಾಗಿಂದ ನೋಡೋಣ, ಭಾಳ ಜನ ಇರ್ತಾರೆ. ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ತೋರಿಸ್ತೀನಿ ನಮ್ಮ ಅಪಾರ್ಟ್ಮೆಂಟ್ನಾಗ ಹೆಂಗೆ ಯಾವ ಥರ ಗಣಪತಿ ಕೂಡ್ಸ್ಯಾರ ಅಂಥೇಳಿ. ಸೊ ಖುಷಿ ಆಯಿತು. ನಾವು ಪ್ರತಿ ವರ್ಷ ಮಾಡ್ತಿದ್ವಿ, ಈ ಥರನೇ ಮಾಡ್ತಿದ್ವಿ. ಬಟ್ ಏನು ವ್ಲಾಗ್ ಅದು ಏನು ಇರಲಿಲ್ಲ. ಬಟ್ ಸೀರೆ ಅದು ಹಾಕೋತಿರ್ಲಿಲ್ಲ, ಟು ಬಿ ಹಾನೆಸ್ಟ್ ಹೇಳ್ಬೇಕಂದ್ರೆ. ಲೈಟ್ ಇದ್ದರೆ ಇನ್ನೂ ಚಂದ ಅನ್ನಿಸ್ತಿತ್ತು. ಏನರ ನಾವೇ ಮಾತಾಡ್ತೀನಿ. ಎಲ್ಲ ಹೋಗ್ಬೇಕಂತ ನಮ್ಮ ಮನೆಯವರು, ಕೆಲಸ ಆಯ್ತಂತ ಹೊರಗೆ. ಅವ್ರು ಹೋಗಲಿ ಟೈಮ್. ಸೊ ನಾವು ಒಬ್ಬಾಕಿನೇ ಆಗ್ತೀನಿ ಅಂತೇಳಿ ಹೆಲ್ಪ್ ಮಾಡೋಕ್ಕಂತ ನಿಂತಿದ್ರು. ಸೊ ಈಗ ಆಯಿತು, ಸ್ವಲ್ಪ ಏನಾರ ಟಿಫನ್ ಮಾಡಿ ಅವ್ರಿಗೆ ಕಳಿಸ್ತೀನಿ. ನೋಡ್ರಿ ಈಗ ಲೈಟ್ ಬಂತು. ಯಾಕಂದ್ರೆ ನಮ್ಮ ಮನೆ ಹಬ್ಬದ ದಿನನೇ ಹೋಗ್ಬಿಟ್ಟು ನೋಡ್ರಿ ಎಷ್ಟು ಚಂದ ಕಾಣತೈತಲ್ಲ.